ವಿಶ್ವ, ಇಲ್ಲಿ ನಿಂತ್ಕೊಂಡು ಏನು ಹೀಗೆ ಯೋಚನೆ ಮಾಡ್ತಿದ್ಯಾ? ಏನು ಹೇಳ ಚಂದನ ಅವರೇ, ಕಳ್ಕೊಂಡಿದ್ದ ವಸ್ತುನ ಕಳ್ಕೊಂಡಿದ್ದ ಕಡೆನೇ ಹುಡುಕ್ಬೇಕು ಅಂತಾರಲ್ಲ, ಹಾಗಾಗಿದೆ ನನ್ನ ಪರಿಸ್ಥಿತಿ. ಅಮ್ಮ ಇಲ್ಲಿ ಬಿದ್ದಿರ್ಬೇಕಾದ್ರೆ ಅವ್ರಿಗೆ ಎಷ್ಟು ನೋವು ಅನುಭವಿಸಿರ್ಬೋದು, ನನ್ನನ್ನು ಕರೆಯೋದಕ್ಕೆ ಎಷ್ಟು ಪ್ರಯತ್ನ ಮಾಡಿರ್ಬೋದು, ಅಥವಾ ನಿಮ್ಮನ್ನು ಕರೆಯೋದಕ್ಕೆ ಎಷ್ಟು ಪ್ರಯತ್ನ ಮಾಡಿರ್ಬೋದು. ಹೇಳ್ಕೊಳಕ್ ಮನೇಲಿ ಇಷ್ಟು ಜನ ಇದ್ದೀವಿ, ಆದರೆ ಅಮ್ಮನ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಯಾರಿಂದಾನೂ ಆಗಲಿಲ್ಲ. ಅವತ್ತು ನನಗೆಂತ ಕೆಟ್ಟ ನಿದ್ದೆನೋ ಗೊತ್ತಿಲ್ಲ, ನನಗೇನೂ ಗೊತ್ತಾಗ್ಲಿಲ್ಲ. ಒಂಚೂರು ಹೆಸರಾಗಿದ್ರು ತಮ್ಮನ್ನ ನಾನು ಉಳಿಸ್ಕೊಂಡಿರ್ತಿದ್ದೆ ಚಂದನ ಅವರೇ. ಇದೆಲ್ಲ ಆಗಿದ್ದು ನಮ್ಮಿಂದಾನೇನೋ ಗಿಲ್ಟ್ ಕಾಡ್ತಿದೆ. ಹೌದು ವಿಶ್ವ, ಅವತ್ತು ನಾವು ಬೇಗ ಬಂದಿದ್ರೆ ಅತ್ತೆ ನಾವು ಉಳಿಸ್ಕೋಬೋದಿತ್ತೇನೋ. ಇಲ್ಲ ತನೋರೆ, ಇದೆಲ್ಲ ನಾವು ಅನ್ಕೊಳ್ಳೋದು ಅಷ್ಟೆ. ಬೇಗ ಬಂದಿದ್ರೆ ಅವ್ರನ್ನ ಉಳಿಸ್ಬೋದಿತ್ತೇನೋ, ಅವ್ರು ಕರ್ತಿದ್ರೆ ನಾವು ಬರ್ಬೇಕಿತ್ತೇನೋ, ಹೀಗೆಲ್ಲ ನಾವು ಅನ್ಕೊಳ್ಳೋದಷ್ಟೆ. ಆದ್ರೆ ಒಬ್ರು ಅಂತ್ಯ ಹೀಗೆ ಆಗ್ಬೇಕು ಅಂತ ಬರ್ತಿದ್ರೆ ಅದನ್ನ ಯಾರ ಕೈಲಿಂದನೂ ಬದಲಾಯಿಸಕ್ಕಾಗಲ್ಲ. ಇವಾಗ ಆಗಿರೋದನ್ನ ಒಪ್ಕೊಂಡು ಜೀವನದಲ್ಲಿ ಮುಂದುವರಿಬೇಕಷ್ಟೆ, ಅದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಅಂದ್ರೆ ಅಮ್ಮನ್ನ ಕಳ್ಕೊಂಡಿರೋದು ನನಗೆ ತುಂಬಾ ಕಷ್ಟ ಆಗ್ತಿದೆ ಚಂದನ ಅವ್ರೆ. ಎಲ್ಲಿ ನೋಡಿದ್ರು ಅಮ್ಮನೇ ಕಾಣಿಸ್ತಿದ್ದಾರೆ. ಅವ್ರು ಆಡ್ತಿದ್ರ ಪ್ರೀತಿ ಮಾತುಗಳು ಎಲ್ಲ ನೆನಪಾಗ್ತಿದೆ. ಹೌದು ವಿಶ್ವ, ನನಗೆ ತಂದೆ ತಾಯಿ ಇಲ್ಲ ಅನ್ನೋದನ್ನೇ ಮರೆಸ್ತವ್ರು ಅವರು. ಆ ದೇವ್ರನ್ನ ಕೇಳ್ಕೊಳ್ಳೋದು ಒಂದೇ, ನೆಕ್ಸ್ಟ್ ಜನ್ಮ ಅಂತಿದ್ರೆ ನಾನು ಅವ್ರ ಮಗಳಾಗಿ ಹುಟ್ಟಬೇಕು. ನೋಡಿ, ಅವ್ರಿಲ್ಲ ಅಂತ ನಾವು ಅನ್ಕೊಂಡ್ರೆ ಹೇಗೆ ಹೇಳಿ? ಅವ್ರ ಜೊತೆ ಕಳೆದಿರೋ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಂಡು ಜೀವನ ಮಾಡ್ಬೇಕಲ್ವಾ? ಅವ್ರು ಹೇಗಿದ್ರು, ಅವ್ರು ಹೇಗೆ ಜೀವನ ನಡೆಸ್ತಿದ್ರು, ನಾವೆಲ್ಲ ಹೇಗಿರ್ಬೇಕು ಅಂತ ಅವ್ರು ಆಸೆ ಪಡ್ತಿದ್ರು, ಅದನ್ನ ನಾವು ನಡ್ಸ್ಕೊಡ್ಬೇಕಲ್ವಾ? ಆಗ್ಲೇ ಅವ್ರ ಆತ್ಮಕ್ಕೂ ಶಾಂತಿ ಸಿಗೋದು. ಎಲ್ರಿಗೂ ಸಾವು ಅನ್ನೋದು ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಹಲೋ, ಹೇಳಿ. ಹಲೋ ಸರ್, ನಾನು ನೀಲು ಅಂತ, ಜವರೇಗೌಡ ಅವ್ರ ಸೊಸೆ. ಅವರು ನೀವು ಬರ್ದಿರೋಂಥ ಲೆಟರ್ನ ಓದಿದ್ರು, ಅದನ್ನು ಓದಿ ನಿಮಗೆ ಕಾಲ್ ಮಾಡು ಅಂತ ಹೇಳಿದ್ರು. ಅದಕ್ಕೆ ಕಾಲ್ ಮಾಡ್ತಾ ಇದ್ದೀನಿ. ಮೇಡಮ್, ನೀವು ಫೋನ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು ಮೇಡಮ್. ಅಲ್ಲ, ಅದೇನೋ ಸಾಕ್ಷಿ ಇದೆ ಅಂತ ಬರ್ದಿದ್ರಲ್ಲ ಲೆಟರಲ್ಲಿ, ಏನು ಸಾಕ್ಷಿ ಇದೆ? ನೋಡಿ ಮೇಡಮ್, ಅದನ್ನು ನಾನು ಸಿದ್ದೇಗೌಡ್ರ ಹತ್ರನೇ ಮಾತಾಡಬೇಕು. ಅದು ನೋಡಿ, ಸಿದ್ದೇಗೌಡ ಅವರು ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಅವ್ರು ಬರೋದು ಇನ್ನೂ ಒಂದು 15 to 20 ಡೇಸ್ ಆಗುತ್ತೆ. ಅದಕ್ಕೆ ಅದೇನಿದೆಯೋ ನೀವು ನನ್ನ ಹತ್ರ ಹೇಳಿ, ಏನೂ ತೊಂದರೆ ಇಲ್ಲ. ಅದು ಏನು ಅಂದರೆ ಮೇಡಮ್, ಸಿದ್ದೇಗೌಡ ಅವ್ರದ್ದು ಆಕ್ಸಿಡೆಂಟ್ ಕೇಸ್ ಇದೆಯಲ್ಲ, ಆ ಕೇಸಲ್ಲಿ ಸಿದ್ದೇಗೌಡ ಅವರು ಆಕ್ಸಿಡೆಂಟೇ ಮಾಡಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಒಂದು ಬಲವಾದ ಸಾಕ್ಷಿ ಸಿಕ್ಕಿದೆ. ಅದನ್ನ ಸಿದ್ದೇಗೌಡ್ರಿಗೆ ಕೊಡಬೇಕು, ಆ ಸಾಕ್ಷಿನ ತೋರಿಸ್ಬೇಕು ಅಂತ ಮನೆ ಹತ್ರನೂ ನಾನು 2 ಸತಿ ಬಂದಿದ್ದೆ, ಆದರೆ ಮೀಟ್ ಮಾಡಕ್ ಆಗ್ಲಿಲ್ಲ. ಈ ಸಾಕ್ಷಿ ಅವ್ರ ಕೈಗೆ ಏನಾದ್ರೂ ಸಿಕ್ಕಿದ್ರೆ ಅವರು ನಿರಪರಾಧಿ ಅಂತ ನಾವು ಖಂಡಿತ ಪ್ರೂವ್ ಮಾಡ್ಬೋದು ಮೇಡಮ್. ಅಯ್ಯೋ ಸರ್, ನೀವು ನಮ್ಮ ಪಾಲ್ಗೆ ದೇವರಿದ್ದ ಹಾಗೆ. ಸಿದ್ದು ನಮ್ಮ ಮನೆಯವರೆಲ್ರಿಗೂ ಕೂಡ ತುಂಬಾನೇ ಇಷ್ಟ. ಅವನ್ನ ಕಂಡ್ರೆ ತುಂಬಾ ಪ್ರೀತಿ, ಪುಟ್ಟು ಮಗು ಥರ ನೋಡ್ತೀವಿ ಅವನನ್ನ. ಅವನು ಇಂಥ ಒಂದು ಕೇಸಲ್ಲಿ ಸಿಗಾಕೊಂಡಿದ್ದಾನೆ ಅಂತ ಗೊತ್ತಾದಾಗಿಂದ ನಾವೆಲ್ಲರೂ ಎಷ್ಟು ನೋವಲ್ಲಿದ್ದೀವಿ ಅಂತ ಅಂದರೆ ಅದನ್ನು ಹೇಳ್ಕೊಳಕ್ಕೆ ಆಗಲ್ಲ. ಅದಕ್ಕೆ ನೀವು ಅದೇನು ಸಾಕ್ಷಿ ಇದೆಯೋ ಅದನ್ನು ನಮ್ಮ ಹತ್ರ ಕೊಡಿ, ಪುಣ್ಯ ಕಟ್ಕೊಳ್ಳಿ. ನಿಮ್ಮ ಋಣನ ನಾವು ಯಾವತ್ತೂ ಮರೆಯಲ್ಲ. ಸರಿ ಮೇಡಮ್, ನೀವು ನನಗೆ ಲೊಕೇಶನ್ ಶೇರ್ ಮಾಡಿದ್ರೆ ನಾನು ಸಾಕ್ಷಿ ಆಧಾರನೆಲ್ಲ ತಗೊಂಡು ಅಲ್ಲಿಗೆ ಆದಷ್ಟು ಬೇಗ ಬಂದ್ಬಿಡ್ತೀನಿ. ನಾನು ಲೊಕೇಶನ್ ನಿಮ್ಗೆ ಈಗಲೇ ಸೆಂಡ್ ಮಾಡ್ತೀನಿ, ಬೇಗ ಬಂದ್ಬಿಡಿ, ನಾನು ಬರ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬ್ರೋ, ಒಂದು ಚೂರು ಡೌಟ್ ಬರಲ್ಲ. ಅದಕ್ಕೆ ನೀನೇನು ಮಾಡಬೇಕು ಅಂದರೆ, ಫಸ್ಟು ಒಂದು ಬೇಸಿಕ್ ಮೊಬೈಲ್ ಸೆಟ್, ಕೀಪ್ಯಾಡ್ ಸೆಟ್ ಇರುತ್ತಲ್ಲ, ಅದನ್ನು ಪರ್ಚೇಸ್ ಮಾಡಬೇಕು. ಅದಕ್ಕೊಂದು ಸಿಮ್ ಕಾರ್ಡ್ ಪರ್ಚೇಸ್ ಮಾಡಬೇಕು. ಅದನ್ನು ಬೇರೆಯವ್ರ ಹೆಸರಲ್ಲಿ ಮತ್ತು ಅಡ್ರೆಸ್ಸಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಓಕೆನಾ? ಫೋನ್ ಮಾಡು, ಬೈಯಿ, ಮನಸೋ ಇಚ್ಛೆ ಬಂದಂಗೆ ಚೆನ್ನಾಗಿ ಬೈಯಿ, ಕ್ಲೋಸ್ ಮ್ಯಾಟರ್. ಆದರೆ ನಿನ್ನ ಕೆಲಸದ ಬಗ್ಗೆ ಆಗಲಿ ನಿನ್ನ ಬಗ್ಗೆ ಆಗಲಿ ಅವನಿಗೆ ಗೊತ್ತಾಗಬಾರ್ದು, ಹಾಗೆ ನೋಡ್ಕೋ ಅಷ್ಟೆ. ಐಡಿಯಾ ಏನೋ ಸಖತ್ತಾಗಿದೆ ಕಣ. ಆದರೆ ಅವ್ನ ಲೊಕೇಶನ್ ಟ್ರೇಸ್ ಮಾಡಿಬಿಟ್ರೆ
ಬ್ರೋ ಯಾವ ಸಂಬಂಧದಲ್ಲಿ ಇದೆಯಾ ಇದು? ಮಿಲೇನಿಯಲ್ಸ್ ನೀವೆಲ್ಲ, ನಾವು ಜೆನ್ಜಿ. ಅದೇನು ಸ್ಮಾರ್ಟ್ ಫೋನ್ ಏನೋ ಟ್ರೇಸ್ ಮಾಡೋದಕ್ಕೆ? ಬೇಸಿಕ್ ಕೀಪ್ಯಾಡ್ ಸೆಟ್ ಕಣೋ. ಅವ್ರು ಕಂಡುಹಿಡಿದ್ರು ಅಡ್ರೆಸ್ ಕಂಡುಹಿಡಿತಾರೆ. ಆ ಅಡ್ರೆಸ್ ನಿನ್ನ ಹೆಸರಲ್ಲೇ ಇರೋಲ್ಲಪ್ಪ. ಆಮೇಲೆ ನೀನು ಫೋನ್ ಮಾಡಿರೋ ಜಾಗದಿಂದ ಸಾವಿರಾರು ಜನ ಫೋನ್ ಮಾಡಿರ್ತಾರೆ. ಸಿಮ್ ಇಲ್ಲದ್ಮೇಲೆ ನಿನ್ನನ್ನು ಹೇಗೋ ಕಂಡಿರ್ತಾರೆ ಅಲ್ವಿನ? ಐಡಿಯಾ ಬೇಡ. ನಿನ್ನ ಐಡಿಯಾ ಸಖತ್ತಾಗಿದೆ ಕಣ. ಆದರೆ ಆ ಸಿಮ್ನ ಬಿಸಾಕಿದೆ ಮತ್ತೆ ಅದೇ ನಂಬರಿಂದ ಫೋನ್ ಮಾಡಿದ್ರೆ ಅವ್ನು ಫೋನ್ ಅಟೆಂಡ್ ಮಾಡದೆ ಹೋದ್ರೆ? ಸಿಂಪಲ್. ಆ ಸಿಮ್ ಬಿಸಾಕು, ಬೇರೆ ಸಿಮ್ ತಗೋ, ಬೇರೆಯವ್ರ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸು, ಅಡ್ರೆಸ್ ಬೇರೆಯವ್ರದ್ದು ಹಾಕ್ಸು, ಫೋನ್ ಮಾಡು, ಬೈ ಸಿಮ್ ಬಿಸಾಕು, ಬೇರೆ ಸಿಮ್ ತಗೋ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನೋ ಮಾಡೋದು? ಬ್ರೋ, ನಿಮ್ಮ ಬಾಸ್ ಒಳ್ಳೆನೋ ಕೆಟ್ಟವನ ಹೇಳಿ. ಅವನೊಂಥರ ಗೋಮುಖ ವ್ಯಾಘ್ರ ಐತೆ ಅನ್ಕೊಳ್ಳೋ. ಎದುರುಗಡೆ ಬೇರೆ ಥರ ಇರ್ತಾನೆ, ಅದ್ರ ಒಳಗೊಳಗೆ ಮಾಡಬಾರ್ದು ಕೆಲಸ ಮಾಡ್ತಾನೆ. ಈ ಲೇಡೀಸ್ ಎಂಪ್ಲಾಯೀಸ್ಗಳೆಲ್ಲ ಅವ್ನು ನೋಡಿದ್ರೆ ಗಡಗಡ ನಗ್ತಾರೆ. ಹಾಗಾದ್ರೆ ಕೆಟ್ಟವನೇ ಬಿಡು. ಅಷ್ಟು ಸುಲಭವಾಗಿ ಅವನು ಪೊಲೀಸ್ ಹತ್ರ ಹೋಗಕ್ಕೆ ಸಾಧ್ಯನೇ. ನೀನು ಸೇಫ್, ಡೋಂಟ್ ವರಿ ಅಟ್ ಆಲ್.